ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಮತ್ತೊಂದು ಆಘಾತಕಾರಿ ಫಲಿತಾಂಶದ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೋಡಿಗೆ ಮಹಾರಾಷ್ಟ್ರ ಈ ಬಾರಿ ಅತ್ಯಂತ ದೊಡ್ಡ ಆಘಾತವನ್ನು ನೀಡುವಂತಹ ಸಾಧ್ಯತೆ ಇದೆ. ಪ್ರಮುಖ ಚುನಾವಣಾ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ 1,01,325 ಮಂದಿಯ ಮಾದರಿ ಸಂಗ್ರಹವನ್ನು ಮಾಡಿದ್ದಾರೆ. ಗುರುರಾಜ್ ಅಂಜನ್ ಅವರು ಪ್ರಕಟಿಸಿರುವ ಮಾಹಿತಿಗಳ ಪ್ರಕಾರ ಇದು ಮಹಾರಾಷ್ಟ್ರದಲ್ಲಿ ಕೈಗೊಳ್ಳಲಾದಂತಹ ಅತ್ಯಂತ ದೊಡ್ಡ ಸಮೀಕ್ಷೆ. ಜೊತೆಗೆ ಮಹಾರಾಷ್ಟ್ರದ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳು ಅಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಗುರುರಾಜ್ ಅಂಜನ್ ಅವರ ತಂಡ ಸಮೀಕ್ಷೆಯನ್ನು ಕೈಗೊಂಡಿದೆ. ಇವರ ಸಮೀಕ್ಷೆಯ ಆಧಾರದಲ್ಲಿ ಇವರು ಅಂತಿಮ ಅಂಕಿಅಂಶವನ್ನು ಪ್ರಕಟ ಮಾಡಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಮಹಾರಾಷ್ಟ್ರ ಅಥವಾ ವೆಸ್ಟರ್ನ್ ಮಹಾರಾಷ್ಟ್ರ ಭಾಗದಲ್ಲಿ 70 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ, ಕಾಂಗ್ರೆಸ್, ಎನ್ಸಿಪಿ, ಶರದ್ ಪವಾರ್ ಬಣ ಮತ್ತು ಉದ್ಧವ್ ಠಾಕ್ರೆ ಬಣ 33ರಿಂದ 42 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಮಹಾಯುತಿ ಬಿಜೆಪಿ, ಅಜಿತ್ ಪವಾರ್ ಎನ್ಸಿಪಿ ಬಣ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣ 21ರಿಂದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ನಿರೀಕ್ಷೆ ಇದೆ. ಇತರರು 1ರಿಂದ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಇನ್ನು ಮರಾಠವಾಡ ಈ ಭಾಗದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳು 46. ಗುರುರಾಜ್ ಅಂಜನ್ ಅವರ ಸಮೀಕ್ಷೆಯ ಪ್ರಕಾರ ಮರಾಠವಾಡದಲ್ಲಿ ಮಹಾವಿಕಾಸ್ ಅಘಾಡಿ MVA 32ರಿಂದ 28 ಸೀಟುಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಮಹಾಯುತಿ 13ರಿಂದ 15 ಸೀಟುಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಇತರರು ಗರಿಷ್ಠ 1 ಕ್ಷೇತ್ರವನ್ನಷ್ಟೇ ಗೆಲ್ಲಬಹುದು ಅಂತೇಳಿ ಇವರು ಅಂದಾಜನ್ನು ಮುಂದಿಟ್ಟಿದ್ದಾರೆ. ಥಾಣೆ ಮತ್ತು ಕೊಂಕಣ್ ಭಾಗದಲ್ಲಿ 39 ವಿಧಾನಸಭಾ ಕ್ಷೇತ್ರಗಳು. ಇಲ್ಲಿ ಮಹಾವಿಕಾಸ್ ಅಘಾಡಿ 15ರಿಂದ 20 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಮಹಾಯುತಿ 21ರಿಂದ 23 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಇತರರು 3ರಿಂದ 6 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತೇಳಿ ಗುರುರಾಜ್ ಅಂಜನ್ ಅವರ ತಂಡ ಸಮೀಕ್ಷೆಯನ್ನು ಹೇಳಿದೆ. ಇನ್ನು ಮುಂಬೈ ಈ ಭಾಗದಲ್ಲಿ 36 ವಿಧಾನಸಭಾ ಕ್ಷೇತ್ರಗಳು. ಈ 36 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹಾವಿಕಾಸ್ ಅಘಾಡಿ 12ರಿಂದ 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಮಹಾಯುತಿ 21ರಿಂದ 24 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇತರರು ಕೇವಲ 1 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂತಹ ಅಂಕಿಅಂಶವನ್ನು ಗುರುರಾಜ್ ಅಂಜನ್ ಅವರು ಮುಂದಿಟ್ಟಿದ್ದಾರೆ. ಉತ್ತರ ಮಹಾರಾಷ್ಟ್ರದಲ್ಲಿ 35 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 35 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹಾವಿಕಾಸ್ ಅಘಾಡಿ 22ರಿಂದ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಮಹಾಯುತಿ 13ರಿಂದ 22 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಇತರರು ಕೇವಲ 4 ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಇನ್ನು ವಿದರ್ಭ ಭಾಗದಲ್ಲಿ 62 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಇಲ್ಲಿ ಮಹಾವಿಕಾಸ್ ಅಘಾಡಿ 40ರಿಂದ 44 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಮಹಾಯುತಿ 19ರಿಂದ 23 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇತರರು 3ರಿಂದ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂತಹ ಅಂಕಿಅಂಶವನ್ನು ಇವರು ಮುಂದಿಟ್ಟಿದ್ದಾರೆ. ಸೊ ಇವರ ಪ್ರಕಾರ ಗುರುರಾಜ್ ಅಂಜನ್ ಅವರ ತಂಡ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹಾಯುತಿ 108ರಿಂದ 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಮಹಾವಿಕಾಸ್ ಅಘಾಡಿ 154ರಿಂದ 191 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇತರರು 7ರಿಂದ 26 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂಥ ಅಂಕಿಅಂಶವನ್ನು ಗುರುರಾಜ್ ಅಂಜನ್ ಅವರ ತಂಡ ಮುಂದಿಟ್ಟಿದೆ. ಸೊ ಗುರುರಾಜ್ ಅಂಜನ್ ಅವರ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರವನ್ನು ರಚನೆ ಮಾಡುವಂತಹ ಸಾಧ್ಯತೆ ಇದೆ. 154ರಿಂದ 191ರವರೆಗೆ ಮಾರ್ಜಿನನ್ನು ಕೊಟ್ಟಿದ್ದಾರೆ ಮಹಾವಿಕಾಸ್ ಅಘಾಡಿಗೆ. ಅಂದರೆ ಬಹುತೇಕ 160ರ ಗಡಿಯನ್ನು ದಾಟಿ ಮಹಾವಿಕಾಸ್ ಅಘಾಡಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಮಹಾಯುತಿ 108ರಿಂದ 135ರವರೆಗೆ ನಂಬರನ್ನು ಕೊಟ್ಟಿದ್ದಾರೆ. ಸರ್ಕಾರ ರಚನೆಗೆ 288 ಕ್ಷೇತ್ರಗಳ ಪೈಕಿ ಬೇಕಾಗಿರುವಂಥದ್ದು 145 ಶಾಸಕರ ಬೆಂಬಲ. ಸೊ 145 ಸಿಂಪಲ್ ಮೆಜಾರಿಟಿ ಆಗುತ್ತೆ. ಇವರ ಸಮೀಕ್ಷೆಯ ಪ್ರಕಾರ ಮಹಾವಿಕಾಸ್ ಅಘಾಡಿಗೆ ಸಿಂಪಲ್ ಮೆಜಾರಿಟಿಗಿಂತಲೂ ಜಾಸ್ತಿ ಅಂದರೆ ಪ್ರಚಂಡ ಬಹುಮತದೊಂದಿಗೆ ಮಹಾವಿಕಾಸ್ ಅಘಾಡಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯನ್ನು ಮಾಡಬಹುದು ಎನ್ನುವಂಥ ಅಂಕಿಅಂಶವನ್ನು ಗುರುರಾಜ್ ಅಂಜನ್ ಅವರ ತಂಡ ಮುಂದಿಟ್ಟಿರುವಂಥದ್ದು. ನವೆಂಬರ್ 20ನೇ ತಾರೀಕು ಅಂದರೆ ನಾಳೆ ಮತದಾನ ನಡೆಯಲಿದೆ.
ನವೆಂಬರ್ 23ನೇ ತಾರೀಕು ಮಹಾರಾಷ್ಟ್ರ, ಜಾರ್ಖಂಡ್ ಜೊತೆಗೆ ವಿಧಾನಸಭೆ ಉಪಚುನಾವಣೆ ಫಲಿತಾಂಶ ಮತ್ತು 2 ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗಲಿದೆ.